ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನೆಮ್ಮದಿಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವರಿಗೆ ನಾನು ಯಾವತ್ತೂ ಸೋಲ್ಬಾರ್ದು ಅನ್ನುವ ಭಯ ಕಾಡ್ತಾ ಇರುತ್ತೆ. ಇನ್ನು ಸೋತವರಿಗೆ ನಾನು ಯಾವಾಗ ಗೆಲ್ತೀನಿ ಅನ್ನೋದು ಒಂದು ಆತಂಕ ಅವರಿಗೆ ಕಾಡ್ತಾ ಇರುತ್ತೆ. ಆತ್ಮವಿಶ್ವಾಸ ಇವೆಲ್ಲವನ್ನು ಮೆಟ್ಟಿ ನಿಲ್ಲುತ್ತೆ. ಆದರೆ ಭಯ, ಆತಂಕದಿಂದ ನಾವು ಜೀವನದಲ್ಲಿ ಏನನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅದನ್ನ ಮಾಡೋದಕ್ಕೆ ಆಗೋದಿಲ್ಲ, ಗುರಿಯನ್ನ ತಲುಪೋದಕ್ಕೂ ಆಗೋದಿಲ್ಲ. ಹಾಗಾದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ಈ ಭಯವನ್ನ, ಆತಂಕವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಇದನ್ನೆಲ್ಲ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದನ್ನೆಲ್ಲ ಮಾರ್ಗದರ್ಶನವಾಗಿ ನಮಗೆ ತಿಳಿಸೋದಕ್ಕೆ ಇಂದಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಡಾಕ್ಟರ್ ಭರತ್ ಚಂದ್ರ ಅವರು. ಇವರು ಏಷ್ಯಾದ ಫಸ್ಟ್ ಸಕ್ಸಸ್ ಕೋಚ್ ಅಂತಾನೆ ಹೆಸರುವಾಸಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ. ಈಗ ನಾವೇನ್ ಮಾಡ್ಬೋದು, ಇಮ್ಯಾಜಿನೇಷನ್ ಪವರ್ನ ಇಂಪ್ರೂವ್ ಮಾಡ್ಬೋದು. ಈಗ ನಾನು ನಿಮಗೊಂದು ಎಕ್ಸರ್ಸೈಸ್ ತೋರಿಸ್ಕೊಡ್ತೀನಿ, ಈ ಪೇನಿಗೆ ಏನ್ ಮಾಡ್ಬೋದು ಅಂತ. ಇದೇ ತರನೇ ಸುಮಾರು ವಿಚಾರಗಳಿಗೆ ನಾನೆಲ್ಲ ಸೊಲ್ಯೂಷನ್ ಕಂಡುಹಿಡಿದಿದ್ದೀನಿ. ಅಂದ್ರೆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದೆ, ಈಗ ಒಬ್ರ ಹತ್ರ ಕೂತ್ಕೊಳ್ಳಕ್ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ನಾನು ಒಂದೊಂದೇ ಪೇಷಂಟ್ ಹತ್ರ ಗಂಟೆಗಟ್ಟಲೆ ಕೂತ್ಕೊಂಡು, ನನ್ನ ಸ್ಪೆಷಲೈಸೇಷನ್ ಏನಿತ್ತು ಅಂತಂದ್ರೆ ದೋಸ್ ಡಿಸಾರ್ಡರ್ಸ್ ವಿ ಡೂ ನಾಟ್ ರೆಸ್ಪಾಂಡ್ ಟು ಮೆಡಿಕಲ್ ಟ್ರೀಟ್ಮೆಂಟ್. ಅದಕ್ಕೆ ನಾನು ಸ್ಪೆಷಲಿಸ್ಟ್ ಇದ್ದೆ. ಸ್ಟ್ಯಾಮರಿಂಗು, ಭಯ. ಈಗ ನಿಮಗೆ ನೀವು ಸರಿಯಾಗಿದ್ದೀರಿ, ಜಿರಳೆ ಬಂದ ತಕ್ಷಣ, ಹಲ್ಲಿ ಬಂದ ತಕ್ಷಣ ಸ್ಟಾರ್ಟ್ ಆಯ್ತು. ಇನ್ಯಾರೋ ಒಬ್ರಿಗೆ ಜಿರಳೆ ಹಲ್ಲಿ ಭಯ ಇಲ್ಲ, ಅವರಿಗೆ ನಾಯಿ ಭಯ, ಬೆಕ್ಕು ಭಯ. ಅವರು ಜಿರಳೆನ ಬೇಕಾದ್ರೆ ಪಾಕೆಟ್ ಹಾಕೊಂಡು ಓಡಾಡ್ತಾರೆ, ನಾಯಿ ಬಂದ್ರೆ ಓಡೋಗ್ತಾರೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಭಯ ಇದೆ. ಆದ್ದರಿಂದ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಾವು ಇಮ್ಯಾಜಿನೇಷನ್ ಪವರ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಅವನ್ನೆಲ್ಲ ಮೆಟ್ಟಿ ನಿಲ್ಬೋದು. ಈಗ ನಿಮಗೆ ಉದಾಹರಣೆ ಕೊಡ್ತೇನೆ, ಯಾವ ರೀತಿ ಈ ಪೇನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಮನಸ್ಸಿನಲ್ಲಿ. ಯಾವಾಗ ಡಾಕ್ಟರ್ಗಳು ಹೇಳಿದ ಮೇಲೆ ಇನ್ನು ನೀವು ಸ್ವಂತ ನೀವೇ ಮ್ಯಾನೇಜ್ ಮಾಡಬೇಕು, ಮಾತ್ರ ತಿನ್ಬೇಡಿ, ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ನೋಡಿ. ಮಾತ್ರ ತಿಂದು ದಿನಕ್ಕೆ 3 ಮಾತ್ರೆ, ಒಂದು ತಿಂಗಳಿಗೆ ಒಂದು 90 ಮಾತ್ರೆ, ಒಂದು ವರ್ಷಕ್ಕೊಂದು 1000 ಮಾತ್ರೆ ತಿಂದ ಮೇಲೆ ಕಿಡ್ನಿ ಕುಯ್ಕು ಅಂತ ಶುರು ಮಾಡುತ್ತೆ. ಯಾಕಂದ್ರೆ ಯಾವುದನ್ನು ಜಾಸ್ತಿ ತಿನ್ನಂಗಿಲ್ಲ. ಈಗ ಡಾಕ್ಟರ್ ಹೇಳ್ತಾರೆ, ನೀವೇ ನಿಮಗೆ ಜವಾಬ್ದಾರರು. ಆ ಸಮಯದಲ್ಲಿ ನಾನೊಂದು ಎಕ್ಸರ್ಸೈಸ್, ಈಗ ಇದನ್ನ ರೆಡಿ ಮಾಡಬೇಕು. ಇಮ್ಯಾಜಿನೇಷನ್ ಪವರೇ ಇಲ್ಲ, ಅವನು ಏನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಈ ಎಕ್ಸರ್ಸೈಸ್ ಅಲ್ಲಿ ನಿಮ್ಮ ಕೈಗಳನ್ನು ಕೆಳಗಿಟ್ಕೊಂಡಿದ್ರಿ, ಎಲ್ಲ ಮಾಡಿದ್ರಿ, ಕಾಲುಗಳೆಲ್ಲ ಇದೆ, ರೆಡಿ ಆಗಿದಾವೆಲ್ಲ. ಮೆಡಿಟೇಷನ್ ಪಾಸ್ಚರಿಗೆ ಬಂದಿದ್ದೀರಿ ಮತ್ತು ನಿಮ್ಮ ಕಣ್ಣನ್ನು ಕ್ಲೋಸ್ ಮಾಡಿಕೊಂಡು ಈ ಎಕ್ಸರ್ಸೈಸ್ ಮಾಡುವ ಮುಂಚೆ ಇನ್ನೊಂದು, ನಿಮ್ಮ ಮನೆಯಲ್ಲಿರುವ ಫ್ರಿಡ್ಜಿಗೆ ಹೋಗಿ, ಫ್ರಿಡ್ಜನ್ನು ತೆಗೆದುಬಿಟ್ಟು, ಬಾಗಿಲು ತೆಗೆದುಬಿಟ್ಟು, ರಿಯಲಿ ನಾನು ಹೇಳ್ತಾರೆ ನಿಜ, ನಿಮ್ಮ ಬಲಗೈಯನ್ನು ಫ್ರಿಡ್ಜ್ ಒಳಗಿಡಿ. ಎಲ್ಲಿ ಐಸ್ ಬಾಕ್ಸ್ ಕಂಪಾರ್ಟ್ಮೆಂಟ್ ಓಪನ್ ಮಾಡಿ ಒಂದು 30 ಸೆಕೆಂಡ್ಸ್ ಇಡಿ. ಕೈಯೆಲ್ಲ ತಣ್ಣಗಾಗುತ್ತೆ, ಕೈ ಮೇಲೆಲ್ಲ ಒಂಥರ ಜೂ ಅಂದಂಗೆ ಆಗುತ್ತೆ. ಆಮೇಲೆ ಕೈಯಲ್ಲಿ ಒಂದು ಗ್ಲೌಸ್ ಹಾಕ್ದಂಗೆ ಆಗುತ್ತೆ, ಎಲ್ಲ ಬರುತ್ತೆ. ಏನಾದರೂ ಜಿಗಿಟ್ಟಿದ್ರೆ ನೋವು ಬರೋದಿಲ್ಲ, ಕಮ್ಮಿ ಬರುತ್ತೆ. ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಕೈಯಲ್ಲಿ ಆಗಿದೆ ಅಂದ ಮೇಲೆ, ಈ ಎಕ್ಸ್ಪೀರಿಯನ್ಸ್ ನಮಗೆ ಗೊತ್ತಾಗಿದೆ ಆದಮೇಲೆ, ನಿಮ್ಮ ಕಣ್ಣನ್ನು ಕ್ಲೋಸ್ ಮಾಡ್ಕೊಳ್ಳಿ ಮತ್ತು ಮೆಡಿಟೇಷನ್ ಪಾಸ್ಚರಿಗೆ ಹೋಗಿ, ಮತ್ತು ನೀವು ಇಮ್ಯಾಜಿನರಿ ಫ್ರಿಡ್ಜಿನ ಒಳಗೆ ಕೈ ಹಾಕಬೇಕು. ಬಾಗಿಲು ತೆಗೆದಿದ್ರಿ, ಬಲಗೈನ ಹಾಕಿದ್ರಿ, ನಿಮಗೆ ಮೊದಲ ಎಕ್ಸ್ಪೀರಿಯನ್ಸ್ ಆಗಿದೆ. ತಕ್ಷಣನೇ ವಿದಿನ್ ದ ನೆಕ್ಸ್ಟ್ 1 ಮಿನಿಟ್ ಒಳಗೆ ಆ ಎಕ್ಸ್ಪೀರಿಯನ್ಸ್ ಮತ್ತೆ ನಿಮ್ಮಲ್ಲಿ ಮರುಕಳಿಸಿ ನಿಮ್ಮ ಬಲಗೈ ಏಕ್ದಮ್ ಕೋಲ್ಡ್ ಆಗುತ್ತೆ. ಈಗ ಒಮ್ಮೆ ನಿಮ್ಮ ಬಲಗೈಯಲ್ಲಿ ಪೇನ್ಲೆಸ್ನೆಸ್ ಬಂತು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಈ ಮೆಡಿಟೇಷನಲ್ಲಿ ನೀವು ಈ ಬಲಗೈಯನ್ನು ತಗೊಂಡು ಹೋಗಿ ನಿಮ್ಮ ಕುತ್ತಿಗೆಗೆ ಉಜ್ಜಬೇಕು. ಎಲ್ಲಿ ನಿಮಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಪೇಯ್ನ್ ಇದೆಯೋ ಅಲ್ಲಿ. ಆಗ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬೇಕು, ನನ್ನ ಬಲಗೈಯಲ್ಲಿರುವ ಪೇನ್ಲೆಸ್ನೆಸ್ಸನ್ನು ನಾನೀಗ ನನ್ನ ಕುತ್ತಿಗೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಅಂತ ಹೇಳಿ 1 2 3 10 ಹೇಳಿ ಕೈನ ವಾಪಸ್ ತಗೊಳ್ಳಿ. ನಿಮಗೆ ಈಗಾಗಲೇ ಸುಮಾರು ಜನ ಪ್ರೇಕ್ಷಕರು ಮಾಡ್ತಾ ಇದ್ರೆ ಅದರಲ್ಲಿ ಒಂದು 99%, ಒಂದು 25%, 30% ಜನಕ್ಕೆ ಇದಾಗಲೇ ಪಾಸಿಟಿವ್ ಇರುತ್ತೆ. ನಾನು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀನಿ, ಟೌನ್ ಹಾಲ್ ಎಲ್ಲ ಫುಲ್ ಮಾಡ್ತಾ ಇದ್ದೆ, ಆಯ್ತಲ್ಲ. ಈಗ ನಿಮಗೆ ಆಶ್ಚರ್ಯ ಏನು ಕಾದಿದೆ ಅಂತಂದರೆ, ರೈಟ್ ಹ್ಯಾಂಡ್ ಬಿಕಮ್ಸ್ ನಾರ್ಮಲ್, ದಿಸ್ ಪೋರ್ಷನ್ ಬಿಕಮ್ಸ್ ಪೇನ್ಲೆಸ್. ಈ ಪೇನ್ಲೆಸ್ ಅನ್ನ, ಒಮ್ಮೆ ಈ ಪೇನ್ಲೆಸ್ ಸೆನ್ಸೇಷನ್ ಅನ್ನ
ನಿಮ್ಮ ಕುತ್ತಿಗೆಯಲ್ಲಿ ಬಂದ ಮೇಲೆ ಪೇನ್ ಕಮ್ಮಿ ಆಗುತ್ತೆ, ಕಂಪ್ಲೇಂಟ್ ಕಮ್ಮಿ ಆಗುತ್ತೆ. ಆಮೇಲೆ ನೀವು ಮನಸ್ಸನ್ನು ಕ್ಲೋಸ್ ಮಾಡಿಕೊಂಡು ಬರೀ ಕುತ್ತಿಗೆಗೆ ಪೇನ್ಲೆಸ್ನೆಸ್ ಹಾಕೋಬಹುದು. ನಿಮ್ಮ ಶರೀರದಲ್ಲಿರುವ ಯಾವ ಭಾಗವನ್ನು ನೀವು ದಿಟ್ಟಿಸಿ ನೋಡುತ್ತೀರೋ ಅಲ್ಲಿ ಜಾಸ್ತಿ ಬ್ಲಡ್ ಸಪ್ಲೈ ಆಗುತ್ತೆ, ಮತ್ತು ಯಾವ ಶರೀರದ ಭಾಗವನ್ನು ಮನಸ್ಸಿನಲ್ಲಿ ನೋಡ್ಕೊಳ್ತೀರೋ ಅಲ್ಲಿಯೂ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಎಲ್ಲಿಗೆ ಪೇನ್ಲೆಸ್ನೆಸ್ ಬಂತು. ಅದನ್ನು ನೀವು ಲೋ ಬ್ಯಾಕ್ ಪೇನಿಗೂ ಮಾಡ್ಬೋದು, ಮಂಡಿಗೂ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಇಲ್ಲಿ ನನಗೆ ಇಮ್ಯಾಜಿನೇಷನೇ ಇಲ್ಲ, ಫ್ರಿಜ್ಜೇ ನೋಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದಕ್ಕೆ ಇಮ್ಯಾಜಿನೇಷನ್ ಪವರ್ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಸ್ವಲ್ಪ ದಿವಸ ಬಿಟ್ಟು ಬನ್ನಿ, ನೀವು ಇನ್ನು ಏನದು ನಿಮಗೆ ದೀಕ್ಷೆ ಕೊಡ್ಲಿಕ್ಕೆ ಆಗಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಅದಕ್ಕೆ ಹೇಳಿದ ಇಮ್ಯಾಜಿನೇಷನ್ ಪವರ್ ಇದ್ದವನು ಗೆಲ್ತಾನೆ ಅಂತ. ಆಯ್ತು, ಈಗ ಇಲ್ಲಿಗೆ ಬಂದೆ. ನೀವೀಗ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಭಯ. ಹೌದು, ಅಲ್ಲಿ 3 ಆಯಾಮಗಳು. ಒಂದು ಫೋಬಿಯಾ, ಮತ್ತೊಂದು ಫಿಯರ್, ಮತ್ತೊಂದು ಟ್ರಾಮಾ. ಹೌದು, 3 ಇದೆ ಬೇರೆ ಬೇರೆ. ಫೋಬಿಯಾ ಅಂತಂದ್ರೆ ಇರ್ರ್ಯಾಷನಲ್ ಫಿಯರ್, ನಿಜವಾದ ಫಿಯರ್ ಅಲ್ಲ. ಅಂದರೆ ಹಾವಿನ ಭಯ ಇರಬೇಕು, ಹುಲಿಯ ಭಯ ಇರಬೇಕು. ಕಾಕ್ರೋಚು, ಲಿಸರ್ಡು ಯಾರನ್ನಾದ್ರೂ ಕಚ್ಚಿ ಮನುಷ್ಯ ಸತ್ತೋಗಿದಾನ? ಇಲ್ಲ. ಅದಕ್ಕೆ ನಾವು ಇರ್ರ್ಯಾಷನಲ್ ಫಿಯರ್. ಆದರೆ ಇದೇ ಜನಗಳಿಗಿದೆ. ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಕಾಕ್ರೋಚ್ ಬರಲಿ, ಯಾವುದೋ ಹೌಸ್ ವೈಫ್ ಟೇಬಲ್ ಮೇಲೆಲ್ಲ ಹತ್ತಾಳೆ, ಅಯ್ಯೋ ಅಯ್ಯೋ ಕಾಕ್ರೋಚ್ ಅಂತ. ಒಂದು ಹಾರುವ ಕಾಕ್ರೋಚ್ ಬಂದ್ಬಿಟ್ರೆ ಇನ್ನೂ ಡೇಂಜರ್. ಮತ್ತೆ ಒಂದು ಹಲ್ಲಿ ಇದೆ ಅಂತಂದ್ರೆ ಸುಮಾರು ಜನ ಅಲ್ಲಿ ಇದೆಯಲ್ಲ ಅಂತೇಳಿ ರೂಮಿನ ಕೊನೆಯಿಂದ ಹಿಂಗೆ ಓಡಾಡ್ತಿರ್ತಾರೆ. ಇದು ಬಿಟ್ರೆ ಅದಕ್ಕೆ ಸರಿಯಾಗಿ ಪಂಚಾಂಗದಲ್ಲಿ ಬರೆದಿದ್ದಾರೆ, ಗೌಳಿ ಶಿರ ಮಧ್ಯೆ ಗೌಳಿ ಪತನ ಮರಣಂ ಅಂತ ಬರೆದು ಬಿಟ್ಟಿದ್ದಾರೆ. ಸತ್ಯವಾದ ಅಂತ. ಇದು ಬಿದ್ದೆ ಯಾಕಪ್ಪ ಅಂತ. ಅದರಿಂದಾಗಿ ಈಗ ನೀವು ಯಾವ ರೀತಿ ಇದನ್ನು ಬಳಸಿಕೊಳ್ಳಬಹುದು ಇಮ್ಯಾಜಿನೇಷನ್ ಅಂತ ಬ್ಯೂಟಿಫುಲ್ ಆಗಿರೋ ಒಂದು ಸೀನೇರಿಯಾ ಕೊಡ್ತೀನಿ. ಇದು ಇನ್ನೂ ಅಡ್ವಾನ್ಸ್ ಸ್ಟೇಜ್ಗೆ ಹೋಯ್ತು. ಯಾರಿಗೆ ಈ ಪೇನ್ಲೆಸ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬಂತೋ ಅವರಿಗೆ ನಾನು ನನ್ನ ಪುಸ್ತಕದಲ್ಲಿ ನಿಮಗೆ ನಾನು 55 ಮಾರ್ಕು ಕೊಡುತ್ತೇನೆ ಅಂತ ಬರ್ಕೊಂಡ್ಬಿಡ್ತೀನಿ. ಅಂದ್ರೆ ಮುಂದಕ್ಕೆ ಹೋಗಿದ್ದಾರೆ. ಎಲ್ಲಿಯವರೆಗೆ ಅವರು ಕೆಳಗೆ ಹೋಗ್ಬೋದು ಡೀಪ್ ಆಗಿ ನೋಡಿ. ಮೆಡಿಟೇಷನ್ ಅಂದ್ರೆ ಕಣ್ಣು ಕ್ಲೋಸ್ ಮಾಡೋದಲ್ಲ. ಮೆಡಿಟೇಷನ್ ಅಲ್ಲಿ ಲೆವೆಲ್ಸ್ ಇದಾವೆ ನಮ್ಮ ಪ್ರಕಾರ. ಸ್ಪಿರಿಚುವಾಲಿಟಿಲಿ ಇರ್ಲಿಕ್ಕಿಲ್ಲ. ಏನು ಅಂತಂದ್ರೆ ಡೀಪ್ ಮೆಡಿಟೇಷನ್, ಮೀಡಿಯಂ, ಲೈಟ್ ಮೆಡಿಟೇಷನ್. ಅದಕ್ಕೆ ಹಿಪ್ನಾಸಿಸ್ ಅಲ್ಲೂ ಹಂಗೆ ಅಂತೀವಿ. ಒಬ್ಬ ವ್ಯಕ್ತಿ ಒಂದು 65-70% ಮೆಡಿಟೇಷನ್ನಲ್ಲಿ ಒಳಗೆ ಹೋಗ್ತಾನೆ, ಡೀಪಾಗಿ ಹೋಗ್ತಾನೆ ಅಂತಂದ್ರೆ ಆವಾಗ ಅವನು ಕಣ್ಣನ್ನು ಓಪನ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ಬೋದು, ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು, ಮತ್ತೆ ಏನು ನೆನಪಿರುವುದಿಲ್ಲ. ನಡಿಬೋದು, ಓಡಾಡ್ಬೋದು, ಬರೀಬೋದು. ಆಟೋಮೆಟಿಕ್ ರೈಟಿಂಗ್ ಅಂತ ಬರೆಸ್ತೀವಿ ನಾವು. ಏನು ಎದ್ರ ಮೇಲೆ ಏನು ಗೊತ್ತಿರೋದಿಲ್ಲ. ಆ ಸ್ಟೇಜಿಗೆ ಹೋಗ್ತೀನಿ ಅಂದರೆ ನಾನು 75-80% ಕೊಡ್ತೀನಿ. ತುಂಬ ಬೆನಿಫಿಟ್ ಆಗಿ ನಿಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ತುಂಬ ಈಸಿಯಾಗಿ ಮನುಷ್ಯನನ್ನು ಆ ಸ್ಟೇಜಲ್ಲಿ ಕ್ಯೂರ್ ಮಾಡ್ಬೋದು. ಆಯಿತು, ಈಗ ನಾನು ಫಿಯರ್ ಬಂದು ಮಾತಾಡಿದೆ, ಫೋಬಿಯಾ ಮಾತಾಡಿದೆ.